ಪ್ರೇಮ್ ಸರ್, ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿದೆ. ಬಟ್ ಅದರಲ್ಲಿ ಇದು ಮೂಲತಃ ಜಾನಪದ ಗೀತೆ, ಅದು ಪ್ರಶ್ನೆ ಅಲ್ಲ, ಬಟ್ ನೀವಿಲ್ಲಿ ಗೀತ ರಚನೆ ಒಬ್ಬರು ಹೆಸರು ಹಾಕುವಾಗ ಅದು ಹೇಗೆ ವರ್ಕೌಟ್ ಆಗುತ್ತೆ? ಇಲ್ಲ ಇಲ್ಲ, ಜಾನಪದ ಅಂದ್ರೆ ಅದೇ ಬೇರೆ ಸಾಹಿತ್ಯ, ಇದೇ ಬೇರೆ ಸಾಹಿತ್ಯ. ಪಲ್ಲವಿ ಅದೇ ಇದೆ. ಇಲ್ಲ ಇಲ್ಲ, ಓಪನಿಂಗ್ ಲೈನ್ ನಾನು ಸಾಮಾನ್ಯವಾಗಿ ನಾನು ಎಲ್ಲೋ ಜೋಗಪ್ಪ ನಿನ್ನ ರಮನೆ ಅದು ಅಷ್ಟೇ, ಅದು ಒರಿಜಿನಲ್. ಅದಾದ್ಮೇಲೆ ನಿಮ್ಗೆ 2 ಲೈನ್ ಒರಿಜಿನಲ್, ಅದಾದ್ಮೇಲೆ ಎಲ್ಲ ಫುಲ್ ನಮ್ದೇ ಸಾಹಿತ್ಯ. ಹಂಗೆ ಇದು ಅಷ್ಟೇ, 2 ಲೈನ್ಸ್ ಮಾತ್ರ ಜನಪದ ಅಂದ ತಕ್ಷಣ ಆ 2 ಲೈನ್ಸ್ ಏನಿದೆ ಅದನ್ನ ತಗೊಂಡ್ರೆ ಅದನ್ನ ಕಂಟಿನ್ಯೂ ಇದಾಗತ್ತದು. ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರೆಗೆ ಟೆಂಪೋ ಚೇಂಜ್ ಮಾಡ್ತೀವಿ. ಸೊ ಆ ಸ್ಟೈಲ್ 2 ಲೈನ್ ಮಾತ್ರ ದಿಸ್ ಒರಿಜಿನಲ್. ಅದಾದ್ಮೇಲೆ ಸ್ಟೋರಿ ನರೇಟ್ ಮಾಡ್ತೀವಲ್ಲ, ದಿಸ್ ಒರಿಜಿನಲ್. ಓಕೆ. ಆಮೇಲೆ ಇದು ಜಾನಪದ ಗೀತೆ ಆಗಿರೋದ್ರಿಂದ ಯಾರಾದ್ರು ಜಾನಪದ ಹಾಡ್ತಾರಲ್ವಾ, ಅವ್ರ ಹತ್ರ ರಿಲೀಸ್ ಮಾಡದೆ ಹೆಚ್ಚು ಅರ್ಥಪೂರ್ಣ ಆಗಿರುತ್ತೆ. ಇಲ್ಲ, ಇನ್ನ ಈಗ ಶುರುವಾಗಿದೆ. ಬೇರೆ ಬೇರೆ ತರ ಇನ್ನು ಅದೊಂದು ಶೋ ಮಾಡ್ತೀನಿ. ಅದನ್ನ ಈ ಇದೆ ಕಮಿಂಗ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ಶೋ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ. ಸೊ ಮಾಡ್ತೀನಿ. ಅದನ್ನ ಎಲ್ಲಿ ಮಾಡ್ತೀನಿ ಅಂದ್ರೆ ನನ್ನ ಸೆಟ್ ಎಲ್ಲ ಹಾಕಿದೀವಿ, ಹಳೇ ಬ್ಯಾಂಗ್ಳೂರ್, ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲೊಂದು ಶೋ ಮಾಡ್ತೀನಿ. ಅಲ್ಲಿ ಶೋ ಯು ಓಕೆ ಬಿಫೋರ್ ರಿಲೀಸ್ ನಾನು ಶೋ ಮಾಡ್ತೀನಿ ಅದನ್ನ. ಥ್ಯಾಂಕ್ ಯು ಶೋ. ಥ್ಯಾಂಕ್ ಯು. ಎಸ್ ಬಾಸ್, ಎಲ್ಲ ಮಾತಾಡಿದ್ದೀನಲ್ಲ ಗುರು, ಕೇಳೋ ಗುರು. ಟ್ರೆಂಡ್ ಅಲ್ಲಿರೋ ಹೀರೋ, ಟ್ರೆಂಡ್ ಮಾರ್ಕ್ ಕ್ರಿಯೇಟ್ ಮಾಡೋ ಡೈರೆಕ್ಟ್ರು, ಒಂದು ಟ್ರೇಡ್ ಮಾರ್ಕ್ ಇರೋ ಒಂದು ಪ್ರೊಡ್ಯೂಸರ್, 3 ಜನ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ ಅನಿಸ್ತಾ ಇದೆ. ಎಲ್ಲರಿಗೊಂದು ಶುಭಾಶಯಗಳು. ನನ್ನ ಪ್ರಶ್ನೆ ಬಂದು ಅರ್ಜುನ್ ಜನ್ಯ ಅವ್ರಿಗೆ, ಒಂದು 10 ಸಿನಿಮಾಗೆ ಆಗಷ್ಟು ಮ್ಯೂಸಿಕ್ ಈ ಸಿನಿಮಾಗೆ ಮಾಡಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾವ ಮಟ್ಟಕ್ಕೆ ಕಾಟ ಕೊಡ್ತಿದ್ದಾರೆ ಜೋಗಿ ಪ್ರೇಮ್ ಅವರು? ಸರ್, ಕಾಟ ಅಂತ ಹೇಳಂಗಿಲ್ಲ ಖಂಡಿತವಲ್ಲೂ. ಆದರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ನನಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇರಲಿಲ್ಲ, ಯಾಕಂದರೆ ಇಂಡಿಯಾಸ್ ಎಲ್ಲ ಬೆಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಆ್ಯಂಡ್ ಇದ್ರ ಲಿಸ್ಟ್ ನೆವರ್ ಎಂಡಿಂಗ್ ಸರ್. ನಾವು ಮೊನ್ನೆ ಕ್ರೆಡಿಟ್ಸ್ ಕೇಳಿದ್ರು, ಈ ಹಾಡಿಂದು ಕ್ರೆಡಿಟ್ಸ್ ಕಳಿಸಿ ಯಾರ್ಯಾರು ನುಡಿಸಿದ್ದಾರೆ ಅಂತ. ಅದನ್ನು ಕಂಡುಹಿಡಿಯೋದಕ್ಕೆ 2 ದಿನ ಆಯಿತು, ಮರ್ತೋಗ್ಬಿಟ್ಟಿದೆ ನನಗೆ ಎಷ್ಟು 80 ಜನರ ಹೆಸರು, ಅವರೆಲ್ಲ ಕೋಆರ್ಡಿನೇಟ್ ಮಾಡೋಕ್ಕೆ ಅಷ್ಟು. ಸೊ ಈ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ ಸರ್. ಕಾಟ ಏನಂದ್ರೆ ಅವರಿಂದ ಏನಾದರೂ ಹೃದಯ ಬಡಿತ ಹೆಚ್ಚು ಕಮ್ಮಿ ಆಗ್ತಿದೆಯಾ ಹೆಂಗೆ ಅಂತ? ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರ. ಪ್ರೇಮ್ ಅವರೇ, ನಿಮ್ಮ ಮೊದಲನೇ ಸಿನಿಮಾಯಿಂದ ಇವತ್ತಿನವ್ರು KD ಕೂಡ ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟ್ ಆದ ಆಲ್ಬಮ್ಮು. ಇವತ್ತಿವರೆಗೂ ಅದು ಸೂಪರ್ ಹಿಟ್ಟೇ ಇರುತ್ತೆ. ಯಾರೇ ಡ್ರೈವ್ ಮಾಡ್ಕೊಂಡವರು ನಿಮ್ಮ ಸ್ಟಾರ್ಟ್ ಆಗ್ಬಿಟ್ರೆ ಹಾಡುಗಳು ಯಾವುದು ಚೇಂಜ್ ಮಾಡಬೇಕು ಅನ್ಸಲ್ಲ. ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀರಾ. ಕತೆಗಿನ್ನ ಮೊದಲು ಸಂಗೀತ ರೆಡಿ ಆಗುತ್ತಾ ಅಂತ ಒಂದು ಇನ್ವಿಟೇಷನ್ ಅದು. ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದ್ರೆ ಏನಿಲ್ಲ, ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರಲ್ಲ. ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೀಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತಾಯಿದ್ದೀನಿ, ಇಂಥ ಜಾಗ ಇಂಥ ಇದು ಬಾರಯ ಅಂತಂದರೆ, ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗ ಅದಕ್ಕೆ ಜೀವ. ಅದು ಮ್ಯೂಸಿಕ್ ಅನ್ನೋದು ಫಸ್ಟ್ ಯಾವುದೇ ಆಗಲಿ, ಕಷ್ಟ ಸುಖ ಏನೇ ಬಂದ್ರೂ ಅದೊಂದು ಮ್ಯೂಸಿಕ್, ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ. ಸೊ ಅದರ ಖುಷಿ ಬೀಳಬೇಕು ಅಂದರೆ ಸಂಗೀತ ಬೇಕು, ನೋವು ಮರಿಬೇಕು ಅಂದ್ರೂ ಸಂಗೀತ ಬೇಕು. ಸೊ ಅದಕ್ಕೆ ಅದೊಂದು ಪಲ್ಸ್, ಅದು ಎಂಟೈರ್ ಸಿನಿಮಾದೊಂದು ಪಲ್ಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟ್ ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ, ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಬೇರೆ ಏನು ಮಾಡಲ್ಲ. ಬೇರೆ ಸುಮ್ಮನೆ ಎಲ್ಲ ಒಂದು ಸಾಂಗ್ ಬರೋದು, ಸುಮ್ಮನೆ ಎಲ್ಲ ಒಂದು ಇದು ಮಾಡಲ್ಲ. ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಸಿನಿಮಾ ಫಸ್ಟು ಹೀರೋನೇ ಅರ್ಜುನ್ ಜನ್ಯ, ಫಸ್ಟ್ ಹೀರೋ. ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು, ಗುರುಜಿ ಆಗಲಿ, ಆರ್ ಪಿ ಪಟ್ನಾಯಕ್ ಅವರಾಗಲಿ, ಆ್ಯಂಡ್ ಹರಿ ಅವರಾಗಲಿ. ಸೊ ಈಗ ಅರ್ಜುನ್, ಅವನಿಂದ ಕಲಿತಾ ಇದ್ದೀನಿ. ಅವ್ರು 3 ಜನದಿಂದ ಕಲಿಸಿದ್ರು ನನಗೆ, ಈಗ ಇವನಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕ್ಕೆ ಸಾಧ್ಯ, ಮ್ಯೂಸಿಕ್ ಮಾಡೋಣ ಅಸ್ಟೆಂಟಾಗಿ. ಹೌದು, ಅವನ ಅಸ್ಟೆಂಟ ನಾನು ಆ್ಯಕ್ಚುಲಿ. ಇಲ್ಲ ಮಗನೇ, ಅವಾಗ ಏನಾಗುತ್ತೆ, ಸೊ ಆ ಟೈಮಲ್ಲಿ ಮಾಡೋಕ್ಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ. ಸೊ ಅವಾಗ ಅದನ್ನು ಮಾಡ್ತೀನಿ. ಬಟ್ ಇವಾಗ ಬಿಟ್ಟರೆ ಈಗ ನೆಕ್ಸ್ಟು ಕಮಿಂಗ್ 25 ನಾಳೆಯಿಂದ ಇದು ಏನದು ಯಾವ ಕ್ರಿಸ್ಮಸ್, ನ್ಯೂ ಇಯರ್ ಅಂದರೆ ನಮಗೆ ಯುಗಾದಿ ಆ್ಯಕ್ಚುಲಿ. ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ, ಇದಕ್ಕೆ ಈ ಮಾಮೂಲಿ ಗೊತ್ತಲ್ಲ ನಿಮ್ಗೆ, ರಾತ್ರಿ ಹೊತ್ತಿಲ್ಲ ಟಚ್ ಅದು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಮಾಡಿ, ಅಷ್ಟೇ ಸಿಂಪಲ್. ಪ್ರೇಮ್ ಸರ್, ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಇಲ್ಲಿ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋ ಹಣದಲ್ಲಿ ಒಂದು
2-3 ಸಿನಿಮಾ ಕನ್ನಡದಲ್ಲಿ ದೊಡ್ಡ ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳು ಮಾಡ್ಬೋದಾಗಿತ್ತು ಅಂತ, ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ, ಹಾಡುಗಳಿಗೆ ಈ ಸಿನಿಮಾದಲ್ಲಿ. ಯಾರು ನಾನು- ವಿಜಯ? ಹೌದೌದು. ವಿಜಯ್ ಆದ್ರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು? ಮಗ ಇದು 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 ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಂಬೆ, ತುಂಬ ಕಾಸ್ಟ್ಲಿ ಆಲ್ಬಂಬೇನೆ. ನಾನು ಬಿಫೋರು ಏಕಲವ್ಯ ಮಾಡಿದಾಗ ಅಷ್ಟೇ 3 ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ. ಸೊ ಅದಾದ್ಮೇಲೆ 3 ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು. KD ಆಲ್ಬಮ್ ಬಂದು ಪ್ರತಿ ಸಾಂಗನು ತುಂಬ ಏನಂದ್ರೆ ಎಲ್ಲ ಅಳದು ತೂಗಿ ತೂಕ ಹಾಕಿ ಏನೋ ಅಂತೀವಲ್ಲ, ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು. ನಿಜ ಹೇಳ್ಬೇಕು ಅಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ 3 ಪಿಕ್ಚರ್ ಮಾಡ್ಬೋದಾಗಿತ್ತು. ಏನಕ್ಕೆ ಅಂದ್ರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ, ಅಷ್ಟು ಬೆಸ್ಟ್ ಯಾರ್ಯಾರು ಇದನ್ನ ಕರೆದ್ಬಿಟ್ಟು ನುಡ್ಸಿಸಿದ್ದೀವಿ. ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದೀವಿ. ಆಮೇಲೆ ಅವ್ನ ಸ್ಪೆಂಡು ಅಷ್ಟೇ ವರ್ಷಾನ್ಗಟ್ಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ. ಓಕೆ, ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು KVN ಸುಪ್ರೀತ್ ಅವರು. ಓಕೆ, ಆಮೇಲೆ ನಿರ್ಮಾಪಕರಿಗೆ ಒಂದು ಟೇಸ್ಟ್ ಇರಬೇಕು ಮಗನೆ. ಈಗ ನಾನು ಒಬ್ಬ ನಿರ್ದೇಶಕರ ಕ್ರಿಯೇಟರ್ ಆಗಿದ್ದು ನಾನೇನೋ ಮಾಡ್ತೀನಿ, ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕರ ಒಂದು ಟೇಸ್ಟ್ ಇರಬೇಕು, ಈ ಥರದೊಂದು ಮಾಡಿದ್ರೆ ಚಂದ. ಅದು ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು, ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ. ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ, ಆ ಬ್ರೇಕ್ ನೀವೇ ಮುರಿಬೇಕು, ಅದ್ರ ಮೇಲೆ ಬೇರೆದೆಲ್ಲ ಇದು ಮಾಡಲ್ಲ, ಕಂಪೇರ್ ಮಾಡಲ್ಲ, ನಿಮ್ದೇ ನೀವೇ ಮುರಿ, ಅದು ಏನಾಗುತ್ತೆ ವಿಲ್ ಡೂ ಬೆಸ್ಟ್ ಅಂತ. ಸೊ ನನಗೆ ಸಪೋರ್ಟ್ KVN ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಬೆಸ್ಟ್ ಮಾಡಿದ್ದೀವಿ, ಸಾಧ್ಯವಾದಷ್ಟು ಬೆಸ್ಟ್. ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನಂಗಿಲ್ಲ, ಇಂಡಿಯಾದಲ್ಲೇ. ಹೊರಗಡೆ ಕಂಟ್ರಿ ಸೆಕೆಂಡ್, ಹೊರಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು. ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರು ನುಡಿಸಿಲ್ಲ ಅನ್ನಂಗಿಲ್ಲ, ಅಷ್ಟು ಜನ ನುಡಿಸಿದ್ದಾರೆ KD ಚಿತ್ರಕ್ಕೆ.